ಸಂತ್ರಸ್ತೆ ಪ್ರಸ್ತಾಪ ಮಾಡಿ ಸಂತ್ರಸ್ತ ಮಹಿಳೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಎಚ್.ಡಿ. ರೇವಣ್ಣ ಅವರ ಹೆಸರನ್ನ ಉಲ್ಲೇಖ ಮಾಡಿತ್ತು. ಅದಾದ ನಂತರ ಈಗ ಅಚ್ಚರಿಯ ಹೆಸರನ್ನು ಕೂಡ ಬಾಯ್ಬಿಟ್ಟಿದ್ದಾರೆ. ಅದೇ ಭವಾನಿ ರೇವಣ್ಣ. ರೇವಣ್ಣ ಬಂಧನದ ಬೆನ್ನಲ್ಲೇ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಎಸ್ಐಟಿ ಅಧಿಕಾರಿಗಳಿಂದ ಎಚ್.ಡಿ. ರೇವಣ್ಣ ಪತ್ನಿಗೆ ಬುಲಾವನ್ನ ನೀಡಲಾಗಿದೆ. ಅಪಹರಣ ಪ್ರಕರಣದಲ್ಲಿ ಪತ್ನಿ ಭವಾನಿ ರೇವಣ್ಣ ಹೆಸರು ಉಲ್ಲೇಖ ಆಗಿದೆ. ಈಗಾಗಲೇ ಪತ್ನಿ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾಳೆ ಆ ಸಂತ್ರಸ್ತ ಮಹಿಳೆ. ಹಾಗಾಗಿ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಎಸ್ಐಟಿ ಅಧಿಕಾರಿಗಳಿಂದ ಎಚ್.ಡಿ. ರೇವಣ್ಣ ಪತ್ನಿಗೆ ಬುಲಾವನ್ನ ನೀಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಈಗಾಗಲೇ ಕೆಆರ್ ಪುರಂನಲ್ಲಿ ದಾಖಲಾಗಿರುವಂತಹ ಪ್ರಕರಣದಲ್ಲಿ ಭವಾನಿ ರೇವಣ್ಣ, ಎಚ್.ಡಿ. ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರ ಹೆಸರು ಕೂಡ ಉಲ್ಲೇಖ ಆಗಿರೋದ್ರ ಬೆನ್ನಲ್ಲೇ ಈಗ ಇಡೀ ಗೌಡರ ಕುಟುಂಬಕ್ಕೆ ಸಂಕಷ್ಟ ಎದುರಾಗಿದೆ. ಈಗಾಗಲೇ ನೋಡ್ತಾ ಇದ್ದೀವಿ, ತಾಯಿಯನ್ನ ಕರೆದುಕೊಂಡು ಹೋಗಿದ್ರು ಅನ್ನುವಂತಹ ಆರೋಪವನ್ನ ಮಾಡೋದ್ರ ಮುಖಾಂತರ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇತ ಒಂದು ಕಡೆ ಎಚ್.ಡಿ. ರೇವಣ್ಣ ಅರೆಸ್ಟ್ ಆದ್ರು, ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬೇಕಾಗಿದೆ. ಭವಾನಿ ರೇವಣ್ಣ ಅವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಹಾಗಾದ್ರೆ ಈ ಸಂಕಷ್ಟವನ್ನ ಹೇಗೆಲ್ಲ ನಿಭಾಯಿಸ್ತಾರೆ? ಅಪಹರಣ ಪ್ರಕರಣದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಎಚ್.ಡಿ. ರೇವಣ್ಣ, ಭವಾನಿ ರೇವಣ್ಣ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಭವಾನಿ ಹೆಸರು ಉಲ್ಲೇಖ ಮಾಡಿದ್ದಾಳೆ ಆ ಸಂತ್ರಸ್ತ ಮಹಿಳೆ. ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರಿನಲ್ಲಿ ಈಗಾಗಲೇ ಆ ಸಂತ್ರಸ್ತೆಯ ಮಗ ಕಂಪ್ಲೀಟ್ ಆಗಿ ಉಲ್ಲೇಖವನ್ನ ಮಾಡಿದ್ದಾನೆ. ಏನು ಭವಾನಿ ರೇವಣ್ಣ ಅವರು ಆ ಸಂತ್ರಸ್ತೆಯನ್ನ ಕರ್ಕೊಂಡು ಬರೋಗು ಅಂತ ಸತೀಶ್ ಬಾಬು ಅವರಿಗೆ ಹೇಳಿ ಕಳಿಸಿರ್ತಾರಂತೆ. ಆ ಸತೀಶ್ ಬಾಬು ಅನ್ನೋನು ಸ್ಪ್ಲೆಂಡರ್ ನಲ್ಲಿ ಬಂದು ಆ ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಭವಾನಿ ಅಕ್ಕ ಕರಿತಾ ಇದ್ದಾರೆ, ಈ ಕೂಡಲೇ ಬರ್ಬೇಕಂತೆ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಏಪ್ರಿಲ್ 29ರಂದು ಕರೆದುಕೊಂಡು ಹೋದಂತಹ ಸತೀಶ್ ಬಾಬು ಈ ಸಂತ್ರಸ್ತೆಯನ್ನ ಮೈಸೂರಿನ ಒಂದು ಮನೆಯಲ್ಲಿ ಕೂಡ ಹಾಕಿರ್ತಾರೆ. ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಭವಾನಿ ರೇವಣ್ಣ, ಎಚ್.ಡಿ. ರೇವಣ್ಣ ಮುಂದಾಕಿರ್ತಾರೆ ಅನ್ನುವಂಥ ಸ್ಫೋಟಕ ಸುದ್ದಿಯೂ ಕೂಡ ಈಗಾಗಲೇ ಬಹಿರಂಗ ಆಗಿದೆ. ಈ ಸ್ಟೇಟ್ಮೆಂಟ್ ಮುಖಾಂತರ ನೆನೆಯೂ ಕೂಡ ಆ ಸಂತ್ರಸ್ತೆಯನ್ನ ವಿಚಾರಣೆ ಮಾಡಿದ್ರು. ಆ ಸಂತ್ರಸ್ತೆಯ ಹತ್ರ ಇನ್ನೂ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಆ ಸಂತ್ರಸ್ತೆ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈಗ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಎಚ್.ಡಿ. ರೇವಣ್ಣ, ಭವಾನಿ ರೇವಣ್ಣ ಅವ್ರಿಗೂ ಕೂಡ ಈಗ ಸಂಕಷ್ಟ ಎದುರಾದಂತೆ ಕಾಣ್ತಾ ಇದೆ. ಇನ್ನೇನು ನೋಡ್ತಾ ಇದ್ದೀವಿ, ಒಂದು ಕಡೆ ಎಚ್.ಡಿ. ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾಗಿದೆ. ಭವಾನಿ ರೇವಣ್ಣ ಅವರು ಕೂಡ ಈ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ, ಅದರಲ್ಲೂ ಮುಖ್ಯವಾಗಿ ಕಿಡ್ನಾಪಿಂಗ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಯಾವಾಗ ತಳುಕು ಹಾಕ್ತೋ ಅವ್ರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ನೋಡ ಹಾಗಾದ್ರೆ ಇವತ್ತು ಈ ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಕೂಡ ನಡೆಸ್ತಾರೆ. ಸಾಕಷ್ಟು ದಾಖಲೆಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಎಲ್ಲಿ ಈ ಬಲಾತ್ಕಾರ ಅಥವಾ ಅತ್ಯಾಚಾರ ಮಾಡುವಂತಹ ಕೂಡ ಸಂಕಷ್ಟ ಎದುರಾದಂತಹ
ಸಂದರ್ಭ ಒದಗಿ ಬಂದಿದೆ. ಸಂತ್ರಸ್ತೆ ನಾಪತ್ತೆ ಪ್ರಕರಣದಲ್ಲಿ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ಗಳು ಹೊರ ಬರ್ತಾ ಇದೆ. ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರಿನಲ್ಲಿ ಕಂಪ್ಲೀಟ್ ಆಗಿ ಉಲ್ಲೇಖ ಆಗಿದೆ. ನೋಡ ಹಾಗಾದ್ರೆ ಈ ಸಂತ್ರಸ್ತೆಯ ಮಗ ಈಗ ಕೇವಲ 20 ವರ್ಷದ ಹುಡುಗ ಆಗಿರೋದ್ರಿಂದ ಆತನ ಸೆಕ್ಯೂರ್ ಕೂಡ ನೋಡ್ಬೇಕಾಗುತ್ತೆ. ಆತನಿಗೆ ಏನಾದ್ರೂ ತೊಂದರೆ ಆಗುತ್ತಾ ಏನು ಅನ್ನುವಂಥ ನಿಟ್ಟಲ್ಲಿ ಈತ SIT ಅಧಿಕಾರಿಗಳು ಕೂಡ ಆತನನ್ನ ರಕ್ಷಣೆ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂಥ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಸಂತ್ರಸ್ತೆಯನ್ನ ಕಾಪಾಡಬೇಕಾಗಿದೆ, ಇನ್ನೊಂದು ಕಡೆ ದೂರನ್ನ ಕೊಟ್ಟಂತಹ ಆ ಯುವಕನನ್ನು ಕೂಡ ಕಾಪಾಡಬೇಕಾದಂತಹ ಹೊಣೆಗಾರಿಕೆ CBI ಹಾಗೆ SIT ತಂಡದ ಮುಂದೆ ಇರುವಂತದ್ದು. ನೋಡ ಹಾಗಾದ್ರೆ ಇವತ್ತು ಏನೇನೆಲ್ಲ ಬೆಳವಣಿಗೆ ಆಗುತ್ತೆ. ಭವಾನಿ ರೇವಣ್ಣ ಅವ್ರಿಗೂ ಕೂಡ ಬುಲಾವ್ ನೀಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಬುಲಾವ್ ನೀಡಿದ ನಂತರ ಹೇಗೆಲ್ಲ ವಿಚಾರಣೆ ಆಗುತ್ತೆ ಏನು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ. ಇಂದು 10:30ಕ್ಕೆ ಮತ್ತೆ HD ರೇವಣ್ಣ ಅವರ ವಿಚಾರಣೆ ನಡೆಯುತ್ತೆ. ಕುತೂಹಲ ಕೇಳಿಸ್ತಾ ಇದೆ. HD ರೇವಣ್ಣನವರ ವಿಚಾರಣೆ SIT ಇಂದ ಮಾಜಿ ಸಚಿವ HD ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10:30ಕ್ಕೆ ಇನ್ನ ಕೇವಲ 16 ನಿಮಿಷ ಮಾತ್ರ ಬಾಕಿ ಉಳಿದಿದೆ. 10:30ಕ್ಕೆ ಇವತ್ತು ರೇವಣ್ಣನವರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುತ್ತೆ. 3-4 ದಿನಗಳ ಕಾಲ ಕಣ್ಮರೆ ಆಗಿದ್ದಂತಹ HD ರೇವಣ್ಣ ದಿಢೀರಂತ ನಿನ್ನೆ ಪದ್ಮನಾಭನಗರದಲ್ಲಿ ಅಂದ್ರೆ HD ದೇವೇಗೌಡರ ನಿವಾಸದಲ್ಲಿ ಪ್ರತ್ಯಕ್ಷರಾದ ತಡರಾತ್ರಿ ವಿಚಾರಣೆಯನ್ನ ನಡೆಸಿತು SIT ಟೀಮ್. ಕಿಡ್ನಾಪ್ ಪ್ರಕರಣದ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ಮಾಡಿರಲಿಲ್ಲ. ಹಾಗಾಗಿ ಇನ್ನೇನು ಕೆಲವು ನಿಮಿಷಗಳಲ್ಲಿ HD ರೇವಣ್ಣನವರ ವಿಚಾರಣೆ ನಡೆಯುತ್ತೆ. ಈ ವಿಚಾರಣೆ ಆದ ನಂತರ ಈ ವಿಚಾರಣೆಯಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ, ರೇವಣ್ಣನವರಿಂದ ಏನೇನೆಲ್ಲ ವಿಷಯವನ್ನ ಹೊರಬಿಡಿಸ್ತಾರೆ, ಹೊರ ತರ್ತಾರೆ ಅನ್ನೋದೇ ಕುತೂಹಲ ಕೆರಳಿಸ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಷ್ಟು ವೆಂಕಟೇಶ್, ಗಮನಿಸ್ತಾ ಇದೀವಿ ಒಂದು ಕಡೆ HD ರೇವಣ್ಣನವರ ಬಂಧನ ಆಯ್ತು. 10:30ಕ್ಕೆ ಈಗ ಮತ್ತೆ ವಿಚಾರಣೆ ನಡೆಸುವುದಕ್ಕೆ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಹೇಗಿರಬಹುದು ವಿಚಾರಣೆ ಏನು ಅಂತ? ಚಂದ್ರಕಲಾ, ಏನು ನಿನ್ನೆ SIT ಅಧಿಕಾರಿಗಳು ರೇವಣ್ಣ ಅವರನ್ನ ವಶಕ್ಕೆ ಪಡೆದ ನಂತರ ಏನು ನಿನ್ನೆ ಕೂಡ ಬಂದು ಒಂದು ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ವೈದ್ಯಕೀಯ ಚಿಕಿತ್ಸೆ ನಂತರ ಬಂದು ಮತ್ತೆ ಅವರಿಗೆ ಆಹಾರವನ್ನು ಕೊಡುವಂತ ಕೆಲಸವನ್ನು ಮಾಡಿದೆ. ತದನಂತರ ವೈದ್ಯಕೀಯ ಪರೀಕ್ಷೆಗಳ ನಂತರ ಏನು SITಯ ಒಂದು ಅಧಿಕೃತವಾಗಿ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇರುವಂತದ್ದು. ತಡರಾತ್ರಿವರೆಗೂ ಕೂಡ ವಿಚಾರಣೆಯನ್ನು ಮಾಡಿದ್ದಾರೆ, ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರುವಂತದ್ದು. ಸೊ ನಿನ್ನೆ ಕೂಡ ಒಂದಷ್ಟು ಸುಸ್ತಾದಂತೆ ಕಂಡಂತಹ ರೇವಣ್ಣ ಅವರಿಗೆ ರೆಸ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ತದನಂತರ ಬೆಳಿಗ್ಗೆ ಇಂದು 10:30 ವೇಳೆಗೆ ಮತ್ತೆ ಒಂದು ವಿಚಾರಣೆಯನ್ನು ಮಾಡ್ತೀವಿ ಅಂತ ಹೇಳಿ ಕೂಡ ಅಧಿಕಾರಿಗಳು ಹೇಳಿರುವಂತದ್ದು. ಸೊ ಈಗಾಗಲೇ ಎದ್ದಿರುವಂತಹ ರೇವಣ್ಣ ಅವರು ತಮ್ಮ ದಿನನಿತ್ಯದ ಕೆಲಸಗಳನ್ನು ಕೂಡ ಮುಗಿಸ್ಕೊಂಡಿರೋದಂತೂ ಅವರು ಸಾಮಾನ್ಯವಾಗಿ ದೈವ ಭಕ್ತರಾಗಿರೋದ್ರಿಂದ ಅವರು ಪೂಜೆಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ತದನಂತರ ಈಗ 10:30 ವೇಳೆಗೆ ಸೊ ಅವರ ಒಂದು ವಿಚಾರಣೆ ಕೂಡ ಮುಂದುವರಿಯುತ್ತೆ ಅಂತ ಹೇಳಿದ್ರೆ, ಈಗಾಗಲೇ ಏನು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನಾಗಿ ಮಾಡಿರುವಂತಹ ರೇವಣ್ಣ ಅವರಿಗೆ ಸೊ ನಾಪತ್ತೆಯಾಗಿರುವಂತಹ ಮಹಿಳೆ ಮತ್ತು ತಮಗೂ ಕೂಡ ಯಾವ ರೀತಿಯಾದಂತಹ ಒಂದು ಪರಿಚಯ ಇತ್ತು. ಸೊ ಆಕೆಯಲ್ಲಿ ಯಾರು ಕರ್ಕೊಂಡವರು ತಮ್ಮ ಮೇಲೆ ಹೇಳಿ ಈಗ ಕರ್ಕೊಂಡೋಗಿರುವಂತಹ ಅವ್ರನ್ನು ಕೂಡ ಈಗ ಬಂಧನ ಮಾಡಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗಿದೆ, ಸೊ ಅವರು ಎಷ್ಟು ವರ್ಷಗಳಿಂದ ತಮ್ಮ ಹತ್ರ ಕೆಲಸ ಮಾಡ್ತಾ ಇದ್ರು, ಸೊ ಏನು ಅನ್ನೋದ್ರ ಬಗ್ಗೆ ಯಾವ ವಿಚಾರಕ್ಕಾಗಿ ತಾವು ಅವರನ್ನ ಕರೆಸ್ಕೊಂಡಿದ್ರಿ ಅಂತ ಹೇಳಿ ಈಗ ಏನು ಆರೋಪಿ ಸತೀಶ್ ಬಾಬು ಅರೆಸ್ಟ್ ಆಗಿದ್ದಾರೆ, ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಈ ಎಲ್ಲ ಪ್ರಕ್ರಿಯೆಗಳ ನಂತರ ಸುಮಾರು 2 ಗಂಟೆಯ ವೇಳೆಗೆ ಕೋರಮಂಗಲದ ಒಂದು ಜಡ್ಜ್ ನಿವಾಸಕ್ಕೆ ಅವ್ರನ್ನ ಕರೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾರೆ. ತದನಂತರ ಅಲ್ಲಿಂದ ನೇರವಾಗಿ ಅವರನ್ನ ಮತ್ತೆ ಪರಪ್ಪನಗರ ಜೈಲಿಗೆ ಬಿಡುವ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಈಗಾಗಲೇ ಇವತ್ತು ಭಾನುವಾರ ಆಗಿರೋದ್ರಿಂದ ಇಲ್ಲಿ ಕೋರ್ಟ್ ಇರೋದ ಕಾರಣ ನೇರವಾಗಿ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ನಾಳೆ ಅವರನ್ನ ಮತ್ತೆ ವಿಚಾರಣೆಗೆ ಪಡ್ಕೊಳ್ಳುವಂತ ಕಸ್ಟಡಿಗೆ ಪಡೆದುಕೊಳ್ಳುವ ಹಿನ್ನೆಲೆಯಲ್ಲಿ ಅವ್ರನ್ನ ಮತ್ತೆ ವಶಕ್ಕೆ ಪಡುವಂತ ಕೆಲಸವನ್ನು ಕೂಡ ಮಾಡುವಂತದ್ದು. ಸೊ ಜಾಮೀನು ಅರ್ಜಿಗೂ ಕೂಡ ನಾಳೆ ಒಂದು
ಮನವಿಯನ್ನು ಮಾಡ್ಕೊಳ್ಳುವ ಸಾಧ್ಯತೆಗಳು ಕೂಡ ಇರುವಂತದ್ದು ಚಂದ್ರಕಲಾ. ವೆಂಕಟೇಶ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ನಿನ್ನೆ ನಡೆದಂತಹ ಶಾರ್ಟ್ ವಿಚಾರಣೆ ಸಂದರ್ಭದಲ್ಲಿ ಈ ಸಂತ್ರಸ್ತೆಯ ಬಗ್ಗೆ ವಿಚಾರಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ, ಆ ಸಂತ್ರಸ್ತೆಗೂ ನನಗೂ ಏನ್ ಸಂಬಂಧ, ಆಕೆ ಕಳುವಾದ್ರೆ ಅಥವಾ ಆಕೆ ಕಾಣೆ ಆದ್ರೆ ನನಗೇನು ಅನ್ನುವಂತಹ ಜಾರಿಕೊಳ್ಳುವಂತ ಜಾಣ್ಮೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಜಾರ್ಕೊಳ್ಳೋದಕ್ಕ ಈ ಹೇಳಿಕೆ ಅಂತ. ಚಂದ್ರಕಲಾ, ಏನಂತ ಹೇಳಿದ್ರೆ ಈಗ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ನಾವು ಈ FIR ಕೇಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ಪತ್ನಿಗೂ ಕೂಡ ಒಂದು ಸಾಕಷ್ಟು ಸಂಕಷ್ಟ ಎದುರಾಗುವ ಸ್ಥಿತಿ ಇರುವಂತದ್ದು. ಅಂದ್ರೆ ಈಗಾಗಲೇ ಅವರ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಕಳೆದ 6 ವರ್ಷಗಳಿಂದ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರನ್ನು ಕೂಡ ಇತ್ತೀಚಿನ ಒಂದು ಚುನಾವಣೆಗಳ ಸಂದರ್ಭಗಳು ಕೂಡ ಅವ್ರ ಮನೆಗೆ ಬಂದಿದ್ರು ಅಂತ ಹೇಳ್ತಾ ಇರುವಂತದ್ದು. ಸೊ ತದನಂತರ ಅವ್ರು ಬಂದಂತ ವೇಳೆಯಲ್ಲಿ ಅವರು ಏನು ಒಂದು ಭವಾನಿ ಅವರ ಸಂಬಂಧಿ ಏನಿದ್ದಾರೆ ಸತೀಶ್ ಬಾಬು ಅವರು ಕೂಡ ಬಂದು ಕರ್ಕೊಂಡು ಹೋಗಿರುವಂತದ್ದು. ಅಂದ್ರೆ ರೇವಣ್ಣ ಸಾಹೇಬ್ರು ಕರೀತಾ ಇದ್ದಾರೆ ಮಾತಾಡ್ಬೇಕಂತ ಹೇಳಿ ಕರ್ಕೊಂಡು ಹೋಗಿರುವಂತದ್ದನ್ನ ಕೂಡ ಇಲ್ಲಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಪ್ರಮುಖವಾಗಿ ರೇವಣ್ಣ ಹಾಗೂ ಅವರ ಪತ್ನಿ ಏನಿದ್ದಾರೆ ಅವರಿಗೂ ಸಂಬಂಧ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೂ ಮತ್ತು ಆ ಮಹಿಳೆಗೆ ಯಾವುದೇ ರೀತಿಯಾದಂತಹ ಒಂದು ಲಿಂಕ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾಪತ್ತೆ ಪ್ರಕರಣಕ್ಕೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಿನ್ನೆ ಕೂಡ ವಾದವನ್ನು ಮಾಡುವಂತಹ ಸಂದರ್ಭಗಳಲ್ಲಿ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವರ ಪರ ವಕೀಲರು ಕೂಡ ಒಂದು ವಾದವನ್ನ ಮಾಡಿರ್ತಾರೆ. ಅಂದ್ರೆ ಈ ಪ್ರಕರಣದಲ್ಲಿ ರೇವಣ್ಣ ಅವರ ಪಾತ್ರ ಯಾವುದೂ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಪೊಲೀಸರು ಉದ್ದೇಶಪೂರ್ವಕವಾಗಿ ಒಂದು FIR ಅನ್ನ ದಾಖಲು ಮಾಡಿದ್ದಾರೆ ರಾತ್ರಿ ಅಂತ ಹೇಳ್ತಾ ಇರೋದು. ಅಂದ್ರೆ ಈ ಸಂತ್ರಸ್ತೆಯ ಮಗ ಕೊಟ್ಟಿರುವ ದೂರಿನ ಅನ್ವಯದಲ್ಲಿ ಉಲ್ಲೇಖ ಮಾಡಿರುವಂತದ್ದು ಏನಂತ ಹೇಳಿದ್ರೆ, ಸೊ ನಮ್ಮ ತಾಯಿಯ ಒಂದು ಅದೇ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆಕೆಯ ಒಂದು ವಿಡಿಯೋ ಕೂಡ ಲೀಕ್ ಆಗಿರುವಂತದ್ದು. ಸಾಕಷ್ಟು ಸಹಜವಾಗಿ ಅದು ನನಗೂ ಕೂಡ ವಿಷಯ ಗೊತ್ತಾಗಿರುತ್ತೆ. ತದನಂತರ ಅವರ ಸಂಬಂಧಿ ಬಂದು ತಮ್ಮ ತಾಯಿಯನ್ನು ರೇವಣ್ಣ ಸಾಹೇಬ್ರು ಮಾತಾಡ್ಬೇಕಂತ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಕರ್ಕೊಂಡು ಹೋಗಿರ್ತಾರೆ. ತದನಂತರ ಅವರು ವಾಪಸ್ ಬಂದಿರೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅವರು ನಾಪತ್ತೆ ಆಗಿದ್ದಾರೆ. ಅವ್ರನ್ನ ಕೇಳಿದ್ರೆ ಅವರ ಮೇಲೆ ಒಂದು ಕೇಸ್ ಆಗಿರಬಹುದು. ಮನೆಗೆ ಬಂದು ಪೊಲೀಸರು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಏನು ವಿಷಯ ಗೊತ್ತಿಲ್ಲ ಅಂತ ಹೇಳಿ ಸಂತ್ರಸ್ತೆಯ ಮಗ ಏನ್ ದೂರಿನಲ್ಲಿ ಕೊಟ್ಟಿದ್ದಾನೆ ಅವರಿಗೆ ಹೇಳಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತಂದ್ರೆ, ಇಲ್ಲಿ ಪ್ರಮುಖವಾಗಿ ರೇವಣ್ಣ ಅವರ ಮನೆಯಲ್ಲೇ ಈಕೆ ಕೆಲಸ ಮಾಡ್ತಾ ಇದ್ದಿದ್ರಿಂದ ಸೊ ಸಹಜವಾಗಿ ಅವರಿಗೆ ಒಂದು ಲಿಂಕ್ ಇರುತ್ತೆ ಅಂತ ಹೇಳಿದ್ರಂತೆ ಗೊತ್ತಾಗ್ತಾ ಇರುವಂತದ್ದು ಚಂದ್ರಕಲಾ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಎಸ್, ನಿನ್ನೆ ನಡೆಸಿದಂತಹ ವಿಚಾರಣೆ ಸಂದರ್ಭದಲ್ಲಿ ಆ ಸಂತ್ರಸ್ತೆಗೂ ನನಗೂ ಯಾವುದೇ ರೀತಿಯಾದಂತಹ ಲಿಂಕ್ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ HD ರೇವಣ್ಣನವರು ಕೊಟ್ಟಿದ್ದಾರೆ. ನೋಡೋಣ ಹಾಗಾದ್ರೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ಮತ್ತೊಂದು ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ HD ರೇವಣ್ಣ ಏನೇನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಏನು ಅಂತ. ಎಸ್, ಮತ್ತಷ್ಟು